ಹಲೋ ಸ್ನೇಹಿತರೆ, ಪ್ರತಿದಿನ ಬಳಸುವ ಚಿಕ್ಕ ಚಿಕ್ಕ ಮಾತುಗಳನ್ನು ಇಂಗ್ಲಿಷ್ನಲ್ಲಿ ಹೇಳಲು ನಿಮಗೆ ಕಷ್ಟವಾಗುತ್ತಿದೆಯೇ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಇನ್ನು ಮುಂದೆ ನೀವು ಈ ಸಮಸ್ಯೆ ಎದುರಿಸುವುದಿಲ್ಲ. ಬನ್ನಿ, ಇಂದಿನಿಂದಲೇ ನಿಮ್ಮ ಇಂಗ್ಲಿಷ್ ಮಾತುಕತೆಯನ್ನು ಪ್ರಾರಂಭಿಸಿ. 100 ಸರಳವಾದ ಪ್ರತಿನಿತ್ಯ ಬಳಸುವ ವಾಕ್ಯಗಳು. ಕನ್ನಡದಿಂದ ಇಂಗ್ಲಿಷ್. 100 ಸಿಂಪಲ್ ಡೈಲಿ ಯೂಸ್ ಸೆಂಟೆನ್ಸಸ್. ಕನ್ನಡ ಟು ಇಂಗ್ಲಿಷ್. ನಿಮಗೆ ಸ್ವಾಗತ. ನಿಮಗೆ ಸ್ವಾಗತ. ಯು ಆರ್ ವೆಲ್ಕಮ್. ಯು ಆರ್ ವೆಲ್ಕಮ್. ಮತ್ತೆ ಸಿಗೋಣ ಅಥವಾ ನಂತರ ಸಿಗೋಣ ಎಂದು ಹೇಳಲು ಸಿ ಯು ಲೇಟರ್. ಸಿ ಯು ಲೇಟರ್ ಎಂದು ಹೇಳಬೇಕು. ಅದು ಎಲ್ಲಿದೆ? ನೋಡಿ, ಈ ಸೆಂಟೆನ್ಸ್ ಎಷ್ಟು ಸಿಂಪಲ್ ಆಗಿದೆ. ಅದು ಎಲ್ಲಿದೆ? ವೇರ್ ಇಸ್ ಇಟ್? ವೇರ್ ಇಸ್ ಇಟ್? ನಾನು ಸಹಾಯ ಮಾಡಲೆ? ನಾನು ಸಹಾಯ ಮಾಡಲೆ? ನೀವು ಯಾರಿಗಾದರೂ ಸಹಾಯ ಮಾಡಲು ಕೇಳುವಾಗ ಈ ರೀತಿ ಕೇಳಬೇಕು. ಕ್ಯಾನ್ ಐ ಹೆಲ್ಪ್? ಕ್ಯಾನ್ ಐ ಹೆಲ್ಪ್? ನಿಮಗೆ ಗೊತ್ತಾ ಅಥವಾ ನಿನಗೆ ಗೊತ್ತಾ? ಡು ಯು ನೋ? ಡು ಯು ನೋ? ಹೇಳಿ, ನನ್ನೊಡನೆ ಹೇಳಿ. ಡು ಯು ನೋ ಅಂದರೆ ನಿಮಗೆ ಗೊತ್ತಾ? ಅದು ನಿಜವೇ? ಅದು ನಿಜವೇ ಎಂದು ಕೇಳಲು ಈಸ್ ದಟ್ ಟ್ರೂ? ಈಸ್ ದಟ್ ಟ್ರೂ ಎಂದು ಕೇಳಬೇಕು. ಇದಕ್ಕೆ ಎಷ್ಟು ಅಥವಾ ಇದರ ಬೆಲೆ ಎಷ್ಟು ಎಂದು ಕೇಳಲು ಹೌ ಮಚ್ ಇಸ್ ದಿಸ್? ಹೌ ಮಚ್ ಇಸ್ ದಿಸ್ ಎಂದು ಕೇಳಬೇಕು. ಅವರು ಬರುವರು. ಇದು ಕೂಡ ಒಂದು ಬಹಳ ಸಿಂಪಲ್ ಆದ ವಾಕ್ಯ. ಅವರು ಬರುವರು. ಏನಂತ ಹೇಳ್ತೀರಿ ನೀವು? ದೇ ವಿಲ್ ಕಮ್. ದೇ ವಿಲ್ ಕಮ್ ಎಂದು ಹೇಳಬೇಕು. ಒಂದು ಕ್ಷಣ ಕಾಯಿರಿ. ಒಂದು ಕ್ಷಣ ಕಾಯಿರಿ. ಸ್ವಲ್ಪ ಹೊತ್ತು ಕಾಯಪ್ಪ ಅಂತ ಹೇಳ್ತೀವಲ್ಲ, ಅದಕ್ಕೆ ವೇಟ್ ಎ ಮೂಮೆಂಟ್. ವೇಟ್ ಎ ಮೂಮೆಂಟ್. ಕೆಲವೊಂದು ಸಂದರ್ಭಗಳಲ್ಲಿ ವೇಟ್ ಫಾರ್ ಎ ಮೂಮೆಂಟ್ ಅಂತಂದು ಬಳಸುತ್ತಾರೆ. ನಿಧಾನವಾಗಿ ಮಾತನಾಡಿ. ನಿಧಾನವಾಗಿ ಮಾತನಾಡಿ. ಸ್ಪೀಕ್ ಸ್ಲೋಲಿ. ಸ್ಪೀಕ್ ಸ್ಲೋಲಿ. ಅದನ್ನು ಮತ್ತೆ ಹೇಳಿ. ಅದನ್ನು ಮತ್ತೆ ಹೇಳಿ. ಸೇ ದಟ್ ಅಗೇನ್. ಸೇ ದಟ್ ಅಗೇನ್. ಅಥವಾ ರಿಪೀಟ್ ಇಟ್ ಅಂತ ಹೇಳಿರ್ತೇವಲ್ಲ, ಆ ರೀತಿ. ಸೇ ದಟ್ ಅಗೇನ್. ಕೆಳಗೆ ಕುಳಿತುಕೊಳ್ಳಿ. ಕೆಳಗೆ ಕುಳಿತುಕೊಳ್ಳಿ ಅಥವಾ ಕೂತುಕೊಳ್ಳಿ. ಸಿಟ್ ಡೌನ್. ಸಿಟ್ ಡೌನ್. ಸಿಟ್ ಡೌನ್ ಅಂದ್ರೆ ಕುಳಿತುಕೊಳ್ಳುವುದು. ಅದನ್ನು ನನಗೆ ಕೊಡಿ. ಅದನ್ನು ನನಗೆ ಕೊಡಿ. ಗಿವ್ ಇಟ್ ಟು ಮೀ. ಗಿವ್ ಇಟ್ ಟು ಮೀ. ನನಗೆ ಸಹಾಯ ಬೇಕು. ನನಗೆ ಸಹಾಯ ಬೇಕು. ಐ ನೀಡ್ ಹೆಲ್ಪ್. ಐ ನೀಡ್ ಹೆಲ್ಪ್. ನನಗೆ ನಿಮ್ಮ ಸಹಾಯ ಬೇಕು ಎನ್ನಲು ಐ ನೀಡ್ ಯುವರ್ ಹೆಲ್ಪ್ ಎಂದು ಹೇಳಬೇಕು. ಅದು ಬಿಸಿಯಾಗಿದೆ. ಇಟ್ಸ್ ಹಾಟ್. ಇಟ್ಸ್ ಹಾಟ್. ಇಟ್ ಈಸ್ ಹಾಟ್ ಅನ್ನುವುದು ಮಾತನಾಡುವಾಗ, ಕಂಟಿನ್ಯೂಸ್ ಆಗಿ ಮಾತನಾಡುವಾಗ ಇಟ್ಸ್ ಹಾಟ್ ಎಂದು ಹೇಳುತ್ತೇವೆ. ಅದು ದೊಡ್ಡದಾಗಿದೆ. ಇಟ್ ಈಸ್ ಬಿಗ್. ಇಟ್ ಈಸ್ ಬಿಗ್. ನಾನು ಒಳಗೆ ಬರಬಹುದೇ? ನಾನು
ಒಳಗೆ ಬರಬಹುದೇ? ಇದು ಒಂದು ರೀತಿ ಪರ್ಮಿಷನ್ ಕೇಳೋ ಥರ ಇದೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಕ್ಯಾನ್ ಐ ಕಮ್ ಇನ್, ಕ್ಯಾನ್ ಐ ಕಮ್ ಇನ್ ಎಂದು ಕೇಳಬೇಕು. ಆ ಥರ ಮೇ ಐ ಕಮ್ ಇನ್ ಎಂದು ಕೇಳಬಹುದು. ದಯವಿಟ್ಟು ಪಕ್ಕಕ್ಕೆ ಸರಿಯಿರಿ, ದಯವಿಟ್ಟು ಪಕ್ಕಕ್ಕೆ ಸರಿಯಿರಿ. ಪ್ಲೀಸ್ ಮೂವ್ ಅಸೈಡ್, ಪ್ಲೀಸ್ ಮೂವ್ ಅಸೈಡ್. ನನಗೆ ನೀರು ಕೊಡಿ, ನನಗೆ ನೀರು ಕೊಡಿ. ನೀವು ಯಾರನ್ನಾದರೂ ನೀರು ಕೇಳಿದಾಗ ಈ ರೀತಿ ಹೇಳಬೇಕು, ಗಿವ್ ಮಿ ವಾಟರ್, ಗಿವ್ ಮಿ ವಾಟರ್. ಭಾಳ ಸಿಂಪಲ್ ವಾಕ್ಯ ಅಲ್ವಾ ಇದು? ಇದನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ಪ್ರತಿದಿನ ಬಳಸ್ರಿ. ನಿಮ್ಮ ಸ್ನೇಹಿತರ ಜೊತೆಯಲ್ಲಾಗಲಿ, ಮನೆಯಲ್ಲಾಗಲಿ, ಅಥವಾ ಸ್ಕೂಲು ಕಾಲೇಜುಗಳಲ್ಲಾಗಲಿ ಈ ಸಿಂಪಲ್ ವಾಕ್ಯ ಬಳಸೋದ್ರಿಂದ ನಿಮಗೆ ನಿಧಾನವಾಗಿ ಇಂಗ್ಲೀಷ್ನಲ್ಲಿ ಫ್ಲೂಯೆನ್ಸಿ ಬರುತ್ತೆ. ಗಿವ್ ಮಿ ವಾಟರ್ ಅಂದರೆ ನನಗೆ ನೀರು ಕೊಡಿ, ಅಥವಾ ಪ್ಲೀಸ್ ಗಿವ್ ಮಿ ವಾಟರ್, ದಯವಿಟ್ಟು ನನಗೆ ನೀರು ಕೊಡಿರಿ. ಓಕೆ. ಪುಸ್ತಕವನ್ನು ತಂದಿಡು, ಪುಸ್ತಕವನ್ನು ತಂದಿಡು, ಅಥವಾ ಪುಸ್ತಕವನ್ನು ತೆಗೆದುಕೊಂಡು ಬಾ. ಬ್ರಿಂಗ್ ಅಂದರೆ ತೆಗೆದುಕೊಂಡು ಬರುವುದು. ಸೊ ಬ್ರಿಂಗ್ ದ ಬುಕ್ ಎಂದು ಹೇಳಬೇಕು, ಬ್ರಿಂಗ್ ದ ಬುಕ್ ಎಂದು ಹೇಳಬೇಕು. ನಾನು ಪ್ರಯತ್ನಿಸುತ್ತೇನೆ, ನಾನು ಪ್ರಯತ್ನಿಸುತ್ತೇನೆ, ಅಥವಾ ನನಗೆ ಪ್ರಯತ್ನ ಮಾಡಲು ಬಿಡಿರಿ, ನನಗೆ ಪ್ರಯತ್ನಿಸಲು ಬಿಡಿರಿ ಎಂದು ಕೇಳಲು ಲೆಟ್ ಮೀ ಟ್ರೈ, ಲೆಟ್ ಮೀ ಟ್ರೈ ಎಂದು ಹೇಳಬೇಕು. ನಿಮಗೆ ಖಚಿತವೇ, ಅಥವಾ ನೀವು ಆ ವಿಷಯದ ಬಗ್ಗೆ ಖಚಿತವಾಗಿ ಹೇಳಬಲ್ಲಿರೇ, ಖಚಿತವಾಗಿರುವಿರೇ, ಮತ್ತೆ ಖಾತ್ರಿ ಇದೆಯೇ ಎಂದು ಕೇಳಲು ಆರ್ ಯು ಶ್ಯೂರ್, ಆರ್ ಯು ಶ್ಯೂರ್ ಎಂದು ಹೇಳಬೇಕು. ಎಚ್ಚರಿಕೆಯಿಂದ ಇರು, ಎಚ್ಚರಿಕೆಯಿಂದ ಇರು. ಬಿ ಕೇರ್ಫುಲ್, ಬಿ ಕೇರ್ಫುಲ್. ಈ ಎಚ್ಚರಿಕೆಯಿಂದ ಇರು ಅನ್ನುವುದನ್ನು ಒಂದು ರೀತಿ ಸಲಹೆ ಥರನೂ ಹೇಳ್ಬೋದು ನಿಮ್ಮ ಬ್ರದರ್ಸ್ಗೆ, ಫ್ರೆಂಡ್ಸ್ಗೆ. ಹುಷಾರಪ್ಪ, ಸ್ವಲ್ಪ ಎಚ್ಚರಿಕೆಯಿಂದ ಇರು ಎಂದು ಹೇಳಬಹುದು. ಅಥವಾ ನಿಮ್ಮ ಧ್ವನಿಯನ್ನು ಬದಲಾಯಿಸಿ ಎಚ್ಚರಿಕೆಯಿಂದ ಇರು ಎಂದು ಹೇಳಿದರೆ ಅದು ಒಂದು ರೀತಿ ವಾರ್ನಿಂಗ್ ಥರ ಇರುತ್ತೆ. ನಿಮ್ಮ ಧ್ವನಿಯಲ್ಲಿ ಅದು ಸಲಹೆಯಾಗಿಯೂ ಕೆಲಸ ಮಾಡುತ್ತೆ, ಅಥವಾ ನೀವು ಧ್ವನಿಯನ್ನು ಸ್ವಲ್ಪ ಗಡಸು ಧ್ವನಿಯಿಂದ, ಗಟ್ಟಿ ಧ್ವನಿಯಿಂದ ಹೇಳಿದರೆ ಅದು ಸ್ವಲ್ಪ ವಾರ್ನಿಂಗ್ ಥರ ಆದರೂ ಅರ್ಥ ಕೊಡುತ್ತೆ. ಎಚ್ಚರಿಕೆಯಿಂದ ಇರು, ಬಿ ಕೇರ್ಫುಲ್, ಬಿ ಕೇರ್ಫುಲ್. ಮರೆಯಬೇಡಿ, ಮರೆಯಬೇಡಿ. ಡೋಂಟ್ ಫಾರ್ಗೆಟ್, ಡೋಂಟ್ ಫಾರ್ಗೆಟ್. ಭಾಳ ಸಿಂಪಲ್ ಇದೆ ನೋಡಿ. ನಾನು ಯಾವ ಶಬ್ದಗಳನ್ನು ಸಿಂಪಲ್ ಅಂತ ಹೇಳ್ತಾ ಇದ್ದೀನೋ ತಕ್ಷಣ 1-2 ಸಾರಿ ಅಲ್ಲೇ ಕಲ್ತ್ಬಿಡಿ, ಅಲ್ಲೇ ನೆನಪು ಮಾಡ್ಕೊಳ್ಳಿ, ರಿಪೀಟ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಿಬಿಡಿ, ಮರೆಯೋದಿಲ್ಲ. ನಿಧಾನವಾಗಿ ಇಂಗ್ಲೀಷನ್ನು ನಿಮಗೆ ಗೊತ್ತಿಲ್ಲದಾಗಿಯೇ ಭಾಳ ಚೆನ್ನಾಗಿ ಕಲಿಯುತ್ತೀರ. ನೋಡಿ, ಮರೆಯಬೇಡಿ, ಡೋಂಟ್ ಫಾರ್ಗೆಟ್, ಡೋಂಟ್ ಫಾರ್ಗೆಟ್. ಜಾಗ್ರತೆ ಅಥವಾ ಜಾಗ್ರತೆ ಇರಲಿ, ಎಚ್ಚರ ವಹಿಸು, ಈ ರೀತಿ ಹೇಳಲು ಟೇಕ್ ಕೇರ್, ಟೇಕ್ ಕೇರ್. ನೀವು ಒಬ್ಬನೇ ಇರ್ತೀಯಪ್ಪ, ಅಥವಾ ನೀವು ಒಬ್ಬರೇ ಎಲ್ಲೋ ಹೋಗ್ತಿರ್ತೀರ, ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಿರಿ, ನಿಮ್ಮ ಬಗ್ಗೆ ನೀವು ಜಾಗ್ರತೆಯಿಂದ ಇರಿ ಎಂದು ಹೇಳಲು ಟೇಕ್ ಕೇರ್ ಎಂದು ಹೇಳುತ್ತಾರೆ. ನಾನು ಹೋಗುತ್ತೇನೆ, ನಾನು ಹೋಗುತ್ತೇನೆ. ಐ ಗೋ. ವೆರಿ ಸಿಂಪಲ್, ಐ ಗೋ. ಎಲ್ಲವೂ ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ ಎಂದು ಹೇಳಲು ಎವ್ರಿಥಿಂಗ್ ಈಸ್ ಫೈನ್, ಎವ್ರಿಥಿಂಗ್ ಈಸ್ ಫೈನ್ ಎಂದು ಹೇಳಬೇಕು.
ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ? ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ? ವೇರ್ ಆರ್ ಯು ಗೋಯಿಂಗ್? ವೇರ್ ಆರ್ ಯು ಗೋಯಿಂಗ್? ನಾನು ತಡವಾಗಿ ಬರುತ್ತಿದ್ದೇನೆ. ನಾನು ತಡವಾಗಿ ಬರುತ್ತಿದ್ದೇನೆ. ಐ ಆಮ್ ಕಮಿಂಗ್ ಲೇಟ್. ಐ ಆಮ್ ಕಮಿಂಗ್ ಲೇಟ್ ಎಂದು ಹೇಳಬೇಕು. ಇದು ನನ್ನ ಆಯ್ಕೆ. ಇದು ನನ್ನ ಆಯ್ಕೆ. ಇಟ್ ಇಸ್ ಮೈ ಚಾಯ್ಸ್. ಇಟ್ ಈಸ್ ಮೈ ಚಾಯ್ಸ್ ಎಂದು ಹೇಳಬೇಕು. ನನ್ನ ಜೊತೆ ಆಟವಾಡು. ನನ್ನ ಜೊತೆ ಆಟವಾಡು. ಪ್ಲೇ ವಿತ್ ಮೀ. ಪ್ಲೇ ವಿತ್ ಮೀ. ನಿನಗೆ ಅವಳು ಹೇಗೆ ಗೊತ್ತು? ಹೌ ಡು ಯು ನೋ ಹರ್? ಹೌ ಡು ಯು ನೋ ಹರ್? ನಿನಗೆ ಅವಳು ಹೇಗೆ ಗೊತ್ತಪ್ಪ ಅಂತ ಕೇಳಲು ಹೌ ಡು ಯು ನೋ ಹರ್ ಎಂದು ಕೇಳಬೇಕು. ಗೆಳೆಯರೇ, ಈ ವಿಡಿಯೋ ನಿಮಗೆ ನಿಜವಾಗಿಯೂ ಸಹಾಯ ಮಾಡುತ್ತೆ ಅಂತ ಅನಿಸಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಇಂಗ್ಲಿಷ್ ಕಲಿಯುತ್ತಿರುವ ಸ್ನೇಹಿತರು ಹಾಗೂ ಕುಟುಂಬದವರಿಗೆ ಶೇರ್ ಮಾಡಿ. ಇಂಥ ಇನ್ನಷ್ಟು ಉಪಯುಕ್ತ ಪಾಠಗಳಿಗಾಗಿ ನನ್ನ ಇಂಗ್ಲಿಷ್ ಆ್ಯಂಡ್ ಎವ್ರಿಥಿಂಗ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿರಿ. ಕೂಗಬೇಡಿ. ಕೂಗಬೇಡಿ. ಡೋಂಟ್ ಶೌಟ್. ಡೋಂಟ್ ಶೌಟ್. ಕೆಲವರು ಜೋರಾಗಿ ಕೂಗಬೇಡಿ, ಡೋಂಟ್ ಶೌಟ್ ಲೌಡ್ಲಿ ಎಂದು ಹೇಳುತ್ತಾರೆ. ಶೌಟ್ ಅಂದರೆ ಜೋರಾಗೇ ಕೂಗೋದು ಅಲ್ವಾ? ನಿಧಾನವಾಗಿ ಕೂಗಕ್ಕೆ ಬರುತ್ತಾ? ಪ್ರಯತ್ನಿಸಿ ನೋಡಿ. ನಿಧಾನವಾಗಿ ನೀವು ಕೂಗಬಹುದಾ? ಅಷ್ಟೇ. ಅದಕ್ಕೆ ಜೋರಾಗಿ ಕೂಗಬೇಡಿ ಅಥವಾ ಡೋಂಟ್ ಶೌಟ್ ಲೌಡ್ಲಿ ಅಷ್ಟು ಸಮಂಜಸ ಅನ್ನಿಸುವುದಿಲ್ಲ. ಕೂಗಬೇಡಿ ಅನ್ನಲು ಡೋಂಟ್ ಶೌಟ್ ಅಂದರೆ ಸಾಕು. ಡೋಂಟ್ ಶೌಟ್. ಶೌಟ್ ಅಂದರೆ ಕೂಗುವುದು. ನಿನ್ನ ಕೆಲಸ ಮಾಡು ಅಥವಾ ನಿಮ್ಮ ಕೆಲಸ ಮಾಡಿರಿ. ಡೂ ಯುವರ್ ವರ್ಕ್. ಡೂ ಯುವರ್ ವರ್ಕ್. ವೆರಿ ಸಿಂಪಲ್ ಅಲ್ವಾ? ಅವರನ್ನು ಕಾಪಾಡಿರಿ. ಅವರನ್ನು ರಕ್ಷಿಸಿರಿ. ಸೇವ್ ದೆಮ್ ಎಂದು ಹೇಳಬೇಕು. ಸೇವ್ ದೆಮ್ ಎಂದು ಹೇಳಬೇಕು. ಅವಳನ್ನು ನಾಳೆ ಭೇಟಿಯಾಗು. ಅವಳನ್ನು ನಾಳೆ ಭೇಟಿಯಾಗು. ಮೀಟ್ ಹರ್ ಟುಮಾರೋ. ಮೀಟ್ ಹರ್ ಟುಮಾರೋ ಎಂದು ಹೇಳಬೇಕು. ಅವನು ಒಂದು ತಪ್ಪು ಮಾಡಿದ. ಅವನು ಒಂದು ತಪ್ಪು ಮಾಡಿದ ಅಥವಾ ಅವನು ಒಂದು ತಪ್ಪನ್ನು ಮಾಡಿದ್ದಾನೆ. ಒಂದು ತಪ್ಪನ್ನು ಮಾಡಿದ್ದಾನೆ ಎಂದು ಹೇಳಲು ಹಿ ಮೇಡ್ ಎ ಮಿಸ್ಟೇಕ್. ಹಿ ಮೇಡ್ ಎ ಮಿಸ್ಟೇಕ್ ಎಂದು ಹೇಳಬೇಕು. ನೀವಿಬ್ಬರು ಇಲ್ಲಿ ಬನ್ನಿ. ನೀವಿಬ್ಬರು ಇಲ್ಲಿ ಬನ್ನಿ. ಬೋತ್ ಆಫ್ ಯು ಕಮ್ ಹಿಯರ್. ಬೋತ್ ಆಫ್ ಯು ಕಮ್ ಹಿಯರ್ ಎಂದು ಹೇಳಬೇಕು. ಅದನ್ನು ಕೆಳಗೆ ಇಡು. ಅದನ್ನು ಕೆಳಗೆ ಇಡು. ಪುಟ್ ಇಟ್ ಡೌನ್. ಪುಟ್ ಇಟ್ ಡೌನ್ ಎಂದು ಹೇಳಬೇಕು. ನನ್ನ ಜೊತೆ ಬಾ. ನನ್ನ ಜೊತೆ ಬಾ. ಕಮ್ ವಿತ್ ಮೀ. ಕಮ್ ವಿತ್ ಮೀ. ದಯವಿಟ್ಟು ನಗು. ದಯವಿಟ್ಟು ನಗು. ಸ್ಮೈಲ್ ಪ್ಲೀಸ್. ಸ್ಮೈಲ್ ಪ್ಲೀಸ್. ನಗುವುದು ಎಂದರೆ ಲಾಫ್ ಎಂದು ಅರ್ಥ. ಸ್ಮೈಲ್ ಅಂದರೆ ಮುಗುಳು ನಗುವುದು. ಈ ಸಂದರ್ಭದಲ್ಲಿ ದಯವಿಟ್ಟು ನಗು ಎನ್ನುವುದಕ್ಕೆ ಸ್ಮೈಲ್ ಪ್ಲೀಸ್ ಎಂದು ಹೇಳುತ್ತೇವೆ. ಸ್ಮೈಲ್ ಪ್ಲೀಸ್. ಅಲ್ಲಿ ಇಲ್ಲಿ ನೋಡಬೇಡ ಅಥವಾ ಅಲ್ಲಿ ಇಲ್ಲಿ ನೋಡಬೇಡಿರಿ.
ಡೋಂಟ್ ಲುಕ್ ಹಿಯರ್ ಅಂಡ್ ದೇರ್. ಡೋಂಟ್ ಲುಕ್ ಹಿಯರ್ ಅಂಡ್ ದೇರ್. ಲುಕ್ ಅಂದ್ರೆ ನೋಡುವುದು. ಯೋಚನೆ ಮಾಡಿ ಮಾತಾಡಿರಿ. ಯೋಚನೆ ಮಾಡಿ ಮಾತಾಡಿರಿ ಅಥವಾ ಮಾತನಾಡಿರಿ. ಥಿಂಕ್ ಬಿಫೋರ್ ಯು ಸ್ಪೀಕ್. ಥಿಂಕ್ ಬಿಫೋರ್ ಯು ಸ್ಪೀಕ್. ನಾವು ಏನಾದರೂ ಮಾತನಾಡುವ ಮುಂಚೆ ಯೋಚನೆ ಮಾಡಿ ಮಾತನಾಡಬೇಕು. ಮಾತನಾಡಿದ ನಂತರ ಯೋಚನೆ ಮಾಡಬಾರದು, ತಪ್ಪಾಗುತ್ತೆ ಅಲ್ವಾ? ಆದ ಕಾರಣ ಯೋಚನೆ ಮಾಡಿ ಮಾತನಾಡಬೇಕು. ಯೋಚನೆ ಮಾಡಿ ಮಾತಾಡಿರಿ ಎಂದು ಹೇಳಲು ಥಿಂಕ್ ಬಿಫೋರ್ ಯು ಸ್ಪೀಕ್. ಥಿಂಕ್ ಬಿಫೋರ್ ಯು ಸ್ಪೀಕ್ ಎಂದು ಹೇಳಬೇಕು. ಸ್ನಾನ ಮಾಡು. ಸ್ನಾನ ಮಾಡು ಎಂದು ಹೇಳಲು ಟೇಕ್ ಬಾತ್. ಟೇಕ್ ಬಾತ್ ಅನ್ನುವ ಎರಡು ಶಬ್ದಗಳನ್ನು ಬಳಸುತ್ತಾರೆ. ಇಲ್ಲ ಎಂದರೆ ಇಲ್ಲ. ಇಲ್ಲ ಎಂದರೆ ಇಲ್ಲ. ನಾವು ತಿರಸ್ಕಾರ ಮಾಡುತ್ತೇವಲ್ಲ, ಆ ಸಂದರ್ಭದಲ್ಲಿ ಇಲ್ಲಪ್ಪ, ನಾವು ಒಂದು ಸಾರಿ ಇಲ್ಲ ಅಂದ್ರೆ ಇಲ್ಲ, ನಾವು ಕೊಡೋದಿಲ್ಲ, ಈ ತರ ಹೇಳುತ್ತೇವಲ್ಲ, ಅಂತ ಸಂದರ್ಭಗಳಲ್ಲಿ ಈ ವಾಕ್ಯವನ್ನು ಬಳಸಬೇಕು. ಇಲ್ಲ ಎಂದರೆ ಇಲ್ಲ ಎಂದು ಹೇಳಲು ನೋ ಮೀನ್ಸ್ ನೋ. ನೋ ಮೀನ್ಸ್ ನೋ. ಅವಳು ಒಳ್ಳೆ ಹುಡುಗಿ. ಅವಳು ಒಬ್ಬಳು ಒಳ್ಳೆಯ ಹುಡುಗಿ ಎಂದು ಹೇಳಲು ಶಿ ಈಸ್ ಎ ಗುಡ್ ಗರ್ಲ್. ಶಿ ಈಸ್ ಎ ಗುಡ್ ಗರ್ಲ್ ಎಂದು ಹೇಳಬೇಕು. ತಕ್ಷಣ ವಾಪಸ್ ಬಾ. ತಕ್ಷಣ ವಾಪಸ್ ಬನ್ನಿರಿ ಎಂದು ಹೇಳಲು ಕಮ್ ಇಮಿಡಿಯೇಟ್ಲಿ. ಕಮ್ ಇಮಿಡಿಯೇಟ್ಲಿ ಎಂದು ಹೇಳಬೇಕು. ನೀನು ಎಲ್ಲಿದ್ದೆ ಅಥವಾ ನೀವು ಎಲ್ಲಿದ್ದೀರಿ ಎಂದು ಕೇಳಲು ವೇರ್ ವರ್ ಯು. ವೇರ್ ವರ್ ಯು. ವೇರ್ ವರ್ ಯು ಎಂದು ಕೇಳಬೇಕು. ಅವನು ನನ್ನ ಸ್ನೇಹಿತ. ಅವನು ನನ್ನ ಸ್ನೇಹಿತ. ಹಿ ಈಸ್ ಮೈ ಫ್ರೆಂಡ್. ಹಿ ಈಸ್ ಮೈ ಫ್ರೆಂಡ್. ಹಿ ಅನ್ನುವ ಜಾಗದಲ್ಲಿ ಅವರ ಹೆಸರನ್ನು ಕೂಡ ನೀವು ಹೇಳಬಹುದು. ರಮೇಶ್ ಈಸ್ ಮೈ ಫ್ರೆಂಡ್. ಸುರೇಶ್ ಈಸ್ ಮೈ ಫ್ರೆಂಡ್. ಈ ರೀತಿ ವಾಕ್ಯಗಳನ್ನು ನೀವು ಬಳಸಬಹುದು. ಮಾತನಾಡಬೇಡ. ಮಾತನಾಡಬೇಡ ಎಂದು ಹೇಳಲು ಡೋಂಟ್ ಟಾಕ್. ಡೋಂಟ್ ಟಾಕ್ ಎಂದು ಹೇಳಬೇಕು. ಇದು ನಿನಗೆ ಒಳ್ಳೆಯದು. ಇದು ನಿನಗೆ ಒಳ್ಳೆಯದು ಎಂದು ಹೇಳಲು ಇಟ್ ಈಸ್ ಗುಡ್ ಫಾರ್ ಯು. ಇಟ್ ಈಸ್ ಗುಡ್ ಫಾರ್ ಯು ಎಂದು ಹೇಳಬೇಕು. ಅಲ್ಲಾಡಬೇಡ ಅಥವಾ ಚಲಿಸಬೇಡ. ಅಲ್ಲಾಡಬೇಡ ಅಥವಾ ಚಲಿಸಬೇಡ ಅಥವಾ ಸರಿದಾಡಬೇಡ ಎಂದು ಹೇಳಲು ಸಹ ಡೋಂಟ್ ಮೂವ್. ಡೋಂಟ್ ಮೂವ್ ಎಂದು ಹೇಳಬೇಕು. ಏ ಮೂವ್ಮೆಂಟ್ ಮಾಡಬೇಡ್ರಿ ಅಂತ ಹೇಳ್ತೀವಲ್ಲ, ಅದು ಡೋಂಟ್ ಮೂವ್ ಅಂದ್ರೆ ಅಲ್ಲಾಡಬೇಡ ಅಂತ ಅರ್ಥ. ನೀನು ಈಗ ಹೋಗಬಹುದು. ನೀನು ಈಗ ಹೋಗಬಹುದು. ಯು ಮೇ ಗೋ ನಾವ್. ಯು ಮೇ ಗೋ ನಾವ್ ಎಂದು ಹೇಳಬೇಕು. ನಾನು ಕಾಫಿ ಕುಡಿಯುತ್ತಿದ್ದೇನೆ. ನಾನು ಕಾಫಿ ಕುಡಿಯುತ್ತಿದ್ದೇನೆ. ಐ ಆಮ್ ಡ್ರಿಂಕಿಂಗ್ ಕಾಫಿ. ಐ ಆಮ್ ಡ್ರಿಂಕಿಂಗ್ ಕಾಫಿ. ನಾನು ಟೀ ಕುಡಿಯುತ್ತಿದ್ದೇನೆ ಎಂದು ಹೇಳಲು ಏನು ಹೇಳುತ್ತೀರಿ? ಹೇಳಿ ಒಂದು ಸಾರಿ. ಐ ಆಮ್ ಡ್ರಿಂಕಿಂಗ್ ಟೀ. ಐ ಆಮ್ ಡ್ರಿಂಕಿಂಗ್ ಟೀ ಅಲ್ವಾ? ಇದೇ ರೀತಿ ಹೇಳಬೇಕು. ನನಗೆ ಕನ್ನಡ ಗೊತ್ತು. ನನಗೆ
ಕನ್ನಡ ಗೊತ್ತು. ಐ ನೋ ಕನ್ನಡ. ಐ ನೋ ಕನ್ನಡ. ನೀವು ಪ್ರತಿದಿನ ಓದಲೇಬೇಕು. ನೀವು ಪ್ರತಿದಿನ ಓದಲೇಬೇಕು. ಇಲ್ಲಿ ಒಂದು ಕಂಡೀಷನ್ ಹಾಕಿದ್ದಾರೆ, ಓದಲೇಬೇಕು ಅಂತ. ಆ ಎಲ್ಲಿ ಕಂಡೀಷನ್ ಬರುತ್ತೋ ಆ ಸಂದರ್ಭದಲ್ಲಿ ನಾವು ಮಸ್ಟ್, MUST, ಮಸ್ಟ್ ಎನ್ನುವ ಶಬ್ದವನ್ನು ಬಳಸಬೇಕು. ನೀವು ಪ್ರತಿದಿನ ಓದಲೇಬೇಕು. ಯು ಮಸ್ಟ್ ರೀಡ್ ಎವ್ರಿ ಡೇ. ಯು ಮಸ್ಟ್ ರೀಡ್ ಎವ್ರಿ ಡೇ ಎಂದು ಹೇಳಬೇಕು. ನಿಮಗೆ ಹೇಗೆ ಗೊತ್ತು? ನಿಮಗೆ ಹೇಗೆ ಗೊತ್ತಾಯ್ತಪ್ಪ ಅಂತ ಕೇಳ್ತೀವಲ್ಲ, ಆ ಸಂದರ್ಭದಲ್ಲಿ ನಿಮಗೆ ಹೇಗೆ ಗೊತ್ತು? ಹೌ ಡು ಯು ನೋ? ಹೌ ಡು ಯು ನೋ ಎಂದು ಕೇಳಬೇಕು. ಊಟಕ್ಕೆ ಬಡಿಸಿರಿ. ಊಟಕ್ಕೆ ಬಡಿಸಿರಿ. ಅಥವಾ ಕೆಲವೊಂದು ಭಾಗಗಳಲ್ಲಿ ಊಟಕ್ಕೆ ನೀಡಿರಿ ಎಂದು ಕೂಡ ಹೇಳ್ತಾರೆ. ಎಲ್ಲರಿಗೂ ಊಟಕ್ಕೆ ನೀಡಿರಿ. ಊಟಕ್ಕೆ ನೀಡುವುದು ಅಥವಾ ಬಡಿಸುವುದು ಎರಡು ಒಂದೇ ಅರ್ಥವೇ. ಅದನ್ನು ಇಂಗ್ಲೀಷ್ನಲ್ಲಿ ಸರ್ವ್ ದ ಫುಡ್, ಜನರಲ್ ಆಗಿ ಸರ್ವ್ ದ ಫುಡ್ ಎಂದು ಹೇಳುತ್ತಾರೆ. ಬರೀ ರೈಸ್ಗೆ ಅಥವಾ ಅನ್ನವನ್ನು ಹಾಕಲು ಹೇಳಲು ಸರ್ವ್ ದ ರೈಸ್, ಸರ್ವ್ ದ ರೈಸ್ ಈ ರೀತಿ ಬಳಸುತ್ತಾರೆ. ಊಟಕ್ಕೆ ಬಡಿಸಿರಿ, ಸರ್ವ್ ದ ಫುಡ್, ಸರ್ವ್ ದ ಫುಡ್. ಅಲ್ಲಿ ಯಾರೋ ಇದ್ದಾರೆ. ಅಲ್ಲಿ ಯಾರೋ ಇದ್ದಾರೆ. ಇದು ಒಂದು ರೀತಿ ಅನುಮಾನ ವ್ಯಕ್ತಪಡಿಸುತ್ತಿರುವ ವಾಕ್ಯ ಇದ್ದ ಹಾಗೆ ಇದೆ ಅಲ್ವಾ? ಅಲ್ಲಿ ಯಾರೋ ಇದ್ದಾರೆ. ಸಂಬಡಿ ಈಸ್ ದೇರ್. ಸಂಬಡಿ ಈಸ್ ದೇರ್ ಎಂದು ಹೇಳಬೇಕು. ಅವನು ನಿದ್ರಿಸುತ್ತಿದ್ದ. ಅವನು ನಿದ್ರಿಸುತ್ತಿದ್ದ. ಆದರೆ ಸಾಮಾನ್ಯವಾಗಿ ನಾವು ಅವನು ಮಲಗಿದ್ದ ಎಂದು ಹೇಳುತ್ತೇವೆ. ಅವನು ಮಲಗಿದ್ದ. ಅದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಹಿ ವಾಸ್ ಸ್ಲೀಪಿಂಗ್, ಹಿ ವಾಸ್ ಸ್ಲೀಪಿಂಗ್ ಎಂದು ಹೇಳಬೇಕು. ಸ್ಲೀಪ್ ಎಂದರೆ ಮಲಗುವುದು. ಯಾರೋ ನನ್ನನ್ನು ಕರೆದರು. ಯಾರೋ ನನ್ನನ್ನು ಕರೆದರು. ಸಂಬಡಿ ಕಾಲ್ಡ್ ಮೀ. ಸಂಬಡಿ ಕಾಲ್ಡ್ ಮೀ. ಅವನು ಕನ್ನಡ ಓದಬಲ್ಲ. ಅವನು ಕನ್ನಡ ಓದಬಲ್ಲ. ಹಿ ಕ್ಯಾನ್ ರೀಡ್ ಕನ್ನಡ. ಹಿ ಕ್ಯಾನ್ ರೀಡ್ ಕನ್ನಡ. ಕನ್ನಡದ ಬದಲಾಗಿ ಬೇರೆ ಭಾಷೆ ಬಗ್ಗೆ ಹೇಳುವುದಿದ್ದರೆ ಹಿ ಕ್ಯಾನ್ ರೀಡ್ ತಮಿಳ್, ಹಿ ಕ್ಯಾನ್ ರೀಡ್ ತೆಲುಗು ಈ ರೀತಿ ಹೇಳಬಹುದು. ನಾನು ಅವನ ಬಗ್ಗೆ ಯೋಚಿಸುತ್ತಿದ್ದೇನೆ. ನಾನು ಅವನ ಬಗ್ಗೆ ಯೋಚಿಸುತ್ತಿದ್ದೇನೆ ಎಂದು ಹೇಳಲು ಐ ಆಮ್ ಥಿಂಕಿಂಗ್ ಅಬೌಟ್ ಹಿಮ್, ಐ ಆಮ್ ಥಿಂಕಿಂಗ್ ಅಬೌಟ್ ಹಿಮ್ ಎಂದು ಹೇಳಬೇಕು. ನಾನು ಅವನನ್ನು ಹೋಗಲು ಬಿಡುವುದಿಲ್ಲ. ನಾನು ಅವನನ್ನು ಹೋಗಲು ಬಿಡುವುದಿಲ್ಲ. ಐ ವಿಲ್ ನಾಟ್ ಲೆಟ್ ಹಿಮ್ ಗೋ. ಐ ವಿಲ್ ನಾಟ್ ಲೆಟ್ ಹಿಮ್ ಗೋ. ಇದು ಸ್ವಲ್ಪ ಉದ್ದದ ವಾಕ್ಯವಿದೆ. ನಿಮ್ಮ ವಯಸ್ಸು ಎಷ್ಟು? ನಿಮ್ಮ ವಯಸ್ಸು ಎಷ್ಟು? ನೀವು ನಿಮ್ಮ ಸ್ನೇಹಿತರದ್ದಾಗಲಿ ಅಥವಾ ಬೇರೆ ಯಾರದ್ದಾಗಲಿ ವಯಸ್ಸು ಕೇಳುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಬಳಸಬೇಕು. ಹೌ ಓಲ್ಡ್ ಆರ್ ಯು? ಹೌ ಓಲ್ಡ್ ಆರ್ ಯು ಅಂದರೆ ನಿಮ್ಮ ವಯಸ್ಸು ಎಷ್ಟು ಎಂದು ಅರ್ಥ. ನಮ್ಮ ಕಚೇರಿಗೆ ಬನ್ನಿರಿ ಅಥವಾ ನಮ್ಮ ಆಫೀಸಿಗೆ ಬನ್ನಿರಿ ಎಂದು ಹೇಳುತ್ತೇವಲ್ಲ, ಆ ವಾಕ್ಯವನ್ನು ಇಂಗ್ಲಿಷ್ನಲ್ಲಿ ಕಮ್ ಟು ಅವರ್ ಆಫೀಸ್, ಕಮ್ ಟು ಅವರ್ ಆಫೀಸ್ ಎಂದು ಹೇಳುತ್ತೇವೆ. ನೀವು ಯಾವಾಗ ಬರುವಿರಿ? ನೀವು ಯಾವಾಗ ಬರುವಿರಿ? ವೆನ್ ವಿಲ್ ಯು ಕಮ್? ವೆನ್ ವಿಲ್ ಯು ಕಮ್? ಬೇಗ ಆರಾಮಾಗಿರಿ ಅಥವಾ ಬೇಗ ಹುಷಾರಾಗಿರಿ ಎಂದು ಕೂಡ ಹೇಳುತ್ತೇವೆ. ಅಥವಾ ಬೇಗ ನೀವು ಚೇತರಿಸಿಕೊಳ್ಳಿ,
ಯಾರಾದರೂ ಹುಷಾರಿಲ್ಲದೆ ಅನಾರೋಗ್ಯಕ್ಕೆ ಈಡಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾಗ ಅಥವಾ ಅನಾರೋಗ್ಯಕ್ಕೆ ಈಡಾಗಿ ಮನೆಯಲ್ಲಿ ಮಲಗಿದ್ದಾಗ ನಾವು ಮಾತನಾಡಿಸಲು ಹೋದಾಗ ಈ ರೀತಿ ಹೇಳಬೇಕು. ಗೆಟ್ ವೆಲ್ ಸೂನ್. ಗೆಟ್ ವೆಲ್ ಸೂನ್. ಬೇಗ ಆರಾಮಾಗಪ್ಪ ಅಥವಾ ಬೇಗ ಆರಾಮಾಗಿರಿ, ಹುಷಾರಾಗಿರಿ ಎಂದು ಹೇಳಬೇಕು. ಅವಳು ನಿನ್ನ ತರಹ ಕಾಣುತ್ತಾಳೆ. ಅವಳು ನಿನ್ನ ತರಹ ಕಾಣುತ್ತಾಳೆ. ಸ್ವಲ್ಪ ಹೆಚ್ಚು ಕಮ್ಮಿ ಇಬ್ರು ಒಂದೇ ತರ ಇರುತ್ತಾರೆ. ಆ ಸಂದರ್ಭದಲ್ಲಿ ಈ ವಾಕ್ಯವನ್ನು ಬಳಸುತ್ತೇವೆ. ಶಿ ಲುಕ್ಸ್ ಲೈಕ್ ಯು. ಶಿ ಲುಕ್ಸ್ ಲೈಕ್ ಯು. ಅದು ಏನು? ಅದು ಏನು? ಬಹಳ ಬೇಸಿಕ್ ವಾಕ್ಯ ಇದು, ಬಹಳ ಸಿಂಪಲ್. ವಾಟ್ ಇಸ್ ದಟ್? ವಾಟ್ ಇಸ್ ದಟ್ ಎಂದು ಕೇಳಬೇಕು. ನೀವು ಇದನ್ನು ಇಷ್ಟಪಡುತ್ತೀರಾ? ನೀವು ಇದನ್ನು ಇಷ್ಟಪಡುತ್ತೀರಾ? ಡು ಯು ಲೈಕ್ ದಿಸ್? ಡು ಯು ಲೈಕ್ ದಿಸ್ ಎಂದು ಕೇಳಬೇಕು. ಈಗ ಹೋಗುವ ಸಮಯವಾಗಿದೆ. ಈಗ ಹೋಗುವ ಸಮಯವಾಗಿದೆ. ಇಟ್ ಈಸ್ ಟೈಮ್ ಟು ಗೋ. ಇಟ್ ಈಸ್ ಟೈಮ್ ಟು ಗೋ. ಅವಳ ಆರೋಗ್ಯ ಸರಿ ಇಲ್ಲ. ಅವಳ ಆರೋಗ್ಯ ಸರಿ ಇಲ್ಲ ಅಥವಾ ಅವಳು ಅನಾರೋಗ್ಯದಿಂದ ಇದ್ದಾಳೆ ಎಂದು ಹೇಳಲು ಶಿ ಈಸ್ ಸಿಕ್. ಶಿ ಈಸ್ ಸಿಕ್ ಎಂದು ಹೇಳಬೇಕು. ಎಚ್ಚರಿಕೆಯಿಂದ ನಡೆಯಿರಿ. ಎಚ್ಚರಿಕೆಯಿಂದ ನಡೆಯಿರಿ. ವಾಕ್ ಕೇರ್ಫುಲಿ. ವಾಕ್ ಕೇರ್ಫುಲಿ. ಈ ಮಳೆಗಾಲದಲ್ಲಿ ರಸ್ತೆಯಲ್ಲಿ ನಡೆಯುವಾಗ ಗುಂಡಿ ಇರುತ್ತವೆ, ಕೆಸರಿರುತ್ತೆ, ನೀರಿರುತ್ತೆ. ನಾವು ಜಾರಿ ಬೀಳಬಾರದು. ಅಥವಾ ನಮ್ಮ ಜೊತೆಯಲ್ಲಿರುವವರು, ಫ್ರೆಂಡ್ಸ್ ಅಥವಾ ಬೇರೆ ಬಂಧುಗಳು ಯಾರಾದರೂ ನಿಧಾನವಾಗಿ ಎಚ್ಚರಿಕೆಯಿಂದ ನಡೆಯಬೇಕೆಂದು ಹೇಳುವಾಗ ಈ ರೀತಿ ಹೇಳಬೇಕು. ವಾಕ್ ಕೇರ್ಫುಲಿ. ವಾಕ್ ಕೇರ್ಫುಲಿ. ವಾಕ್ ಅಂದರೆ ನಡೆಯುವುದು. ಮತ್ತೇನಾದರೂ? ಮತ್ತೇನಾದರೂ ಅಥವಾ ಮತ್ತೇನಾದರೂ ಬೇಕೇ? ಇನ್ನೂ ಏನಾದರೂ ಬೇಕೇ ಎಂದು ಕೇಳಲು ಎನಿಥಿಂಗ್ ಎಲ್ಸ್. ಎನಿಥಿಂಗ್ ಎಲ್ಸ್ ಎಂದು ಕೇಳಬೇಕು. ಈಗಷ್ಟೇ ಬರುತ್ತಿದ್ದೇನೆ. ಈಗಷ್ಟೇ ಬರುತ್ತಿದ್ದೇನೆ. ಜಸ್ಟ್ ಕಮಿಂಗ್. ಜಸ್ಟ್ ಕಮಿಂಗ್. ಏನನ್ನು ಕೇಳುವುದು? ಏನನ್ನು ಕೇಳುವುದು? ವಾಟ್ ಟು ಆಸ್ಕ್. ವಾಟ್ ಟು ಆಸ್ಕ್ ಎಂದು ಕೇಳಬೇಕು. ಅವನಿಗೆ 3 ಮಕ್ಕಳಿದ್ದಾರೆ. ಅವನಿಗೆ 3 ಮಕ್ಕಳಿದ್ದಾರೆ. He has 3 children. He has 3 children. Children ಅಂದರೆ ಮಕ್ಕಳು. ಮುಂದುವರಿಯಿರಿ. ಮುಂದುವರಿಯಿರಿ. ಗೋ ಅಹೆಡ್. ಗೋ ಅಹೆಡ್ ಎಂದು ಹೇಳಬೇಕು. ಇದು ಅರ್ಥವಿಲ್ಲದ್ದು. ಇದು ಅರ್ಥವಿಲ್ಲದ್ದು. ಇಟ್ ಡಸಂಟ್ ಮೇಕ್ ಸೆನ್ಸ್. ಇಟ್ ಡಸಂಟ್ ಮೇಕ್ ಸೆನ್ಸ್ ಎಂದು ಹೇಳಬೇಕು. ಅಥವಾ ಸಿಟ್ಟಾಗಿ ಕೆಟ್ಟದಾಗಿ ನಾನ್ ಸೆನ್ಸ್ ಎಂದು ಹೇಳುತ್ತೇವಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಅದೇ ಅರ್ಥ ಕೊಡುವ ವಾಕ್ಯವಿದು. ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಅಥವಾ ಇಟ್ ಡಸಂಟ್ ಮೇಕ್ ಸೆನ್ಸ್ ಎಂದು ಹೇಳಬೇಕು. ಎಲ್ಲಿದ್ದೀರಿ? ಎಲ್ಲಿದ್ದೀರಿ? ವೇರ್ ಆರ್ ಯು? ವೇರ್ ಆರ್ ಯು? ಬಹಳ ಚಿಕ್ಕ ವಾಕ್ಯ ಅಲ್ಲವ? ಸಾಕು. ಸಾಕು ಸಾಕು. ಎನಫ್. ಎನಫ್. ಎನಫ್ ಎನ್ನುವುದು ಒಂದು ಶಬ್ದವಾಗಿಯೂ ಬಳಸುತ್ತೇವೆ
ಒಂದು ಅತಿ ಚಿಕ್ಕ ವಾಕ್ಯವಾಗಿಯೂ ಬಳಸುತ್ತೇವೆ. ಯಾರಾದರೂ ಏನಾದರೂ ಆರೋಪ ಮಾಡಿ ಕೂಗಾಡುತ್ತಿದ್ದಾಗ, ಏನಾದರೂ ಹೇಳುತ್ತಿದ್ದಾಗ ನಾವು ಸಾಕು ಸಾಕು ನಿಲ್ಲಿಸು ಎಂದು ಹೇಳುತ್ತೇವಲ್ಲ, ಆ ಸಂದರ್ಭದಲ್ಲಿ ಎನಫ್ ಎಂದು ಹೇಳಬಹುದು. ಅಥವಾ ನಮಗೆ ಯಾರಾದರೂ ಊಟ ಬಡಿಸುತ್ತಿರುವಾಗ ಹೆಚ್ಚಾಗಿ ಹಾಕುತ್ತಿರುತ್ತಾರೆ, ನಮಗೆ ಸಾಕಾಗಿರುತ್ತೆ, ಅಂತ ಸಂದರ್ಭದಲ್ಲಿ ಎನಫ್ ಎನಫ್ ದಿಸ್ ಇಸ್ ಎನಫ್ ದಿಸ್ ಇಸ್ ಸಫಿಷಿಯಂಟ್ ಎಂದು ಹೇಳುತ್ತೇವೆ. ಇಂಥ ಸಂದರ್ಭದಲ್ಲಿ ಎನಫ್ ಎಂದು ಬಳಸಬೇಕು. ENOUGH ಈ ಸ್ಪೆಲ್ಲಿಂಗ್ ನೋಡಿಕೊಳ್ಳಿರಿ. ಇದು ಎನಫ್ ಎಂದು ಈ ಶಬ್ದವನ್ನು ಹೇಳಬೇಕು. ನಿಮ್ಮ ಕೈ ತೊಳೆದುಕೊಳ್ಳಿರಿ. ನಿಮ್ಮ ಕೈ ತೊಳೆದುಕೊಳ್ಳಿರಿ. ವಾಶ್ ಯುವರ್ ಹ್ಯಾಂಡ್ಸ್. ವಾಶ್ ಯುವರ್ ಹ್ಯಾಂಡ್ಸ್. ಏನೂ ಆಗುವುದಿಲ್ಲ. ಏನೂ ಆಗುವುದಿಲ್ಲ. ನಥಿಂಗ್ ವಿಲ್ ಹ್ಯಾಪನ್. ನಥಿಂಗ್ ವಿಲ್ ಹ್ಯಾಪನ್ ಎಂದು ಹೇಳಬೇಕು. ಈ ದಿನ ಹೇಗಿದ್ದೀರಿ? ಈ ದಿನ ಹೇಗಿದ್ದೀರಿ? ಹೌ ಆರ್ ಯು ಫೀಲಿಂಗ್ ಟುಡೇ? ಹೌ ಆರ್ ಯು ಫೀಲಿಂಗ್ ಟುಡೇ ಎಂದು ಕೇಳಬೇಕು. ಇದು ಒಂದು ನಾಚಿಕೆಯ ವಿಷಯ. ಇದು ಒಂದು ನಾಚಿಕೆಯ ವಿಷಯ. ಇಟ್ ಇಸ್ ಎ ಶೇಮ್. ಇಟ್ ಇಸ್ ಎ ಶೇಮ್. ಛೇ, ಎಂಥ ನಾಚಿಕೆ ಎಂದು ಹೇಳುತ್ತೇವಲ್ಲ, ಅದು ಇಟ್ಸ್ ಎ ಶೇಮ್. ಜೋರಾಗಿ ಮಾತನಾಡಿರಿ. ಜೋರಾಗಿ ಮಾತನಾಡಿರಿ. ಅಥವಾ ಗಟ್ಟಿಯಾಗಿ ಮಾತನಾಡಿರಿ. ಗಟ್ಟಿಯಾಗಿ ಮಾತನಾಡಿರಿ. ಸ್ಪೀಕ್ ಲೌಡರ್. ಸ್ಪೀಕ್ ಲೌಡರ್ ಎಂದು ಹೇಳಬೇಕು. ಎಷ್ಟು ದೂರವಿದೆ? ಎಷ್ಟು ದೂರವಿದೆ? ಹೌ ಫಾರ್? ಹೌ ಫಾರ್ ಎಂದು ಕೇಳಬೇಕು. ನದಿಯು ಹರಿಯುತ್ತಿದೆ. ನದಿಯು ಹರಿಯುತ್ತಿದೆ. ದಿ ರಿವರ್ ಈಸ್ ಫ್ಲೋಯಿಂಗ್. ದಿ ರಿವರ್ ಈಸ್ ಫ್ಲೋಯಿಂಗ್ ಎಂದು ಹೇಳಬೇಕು. ಬೆಳಗಿನ ಉಪಹಾರ ತಪ್ಪಿಸಬೇಡಿರಿ. ಬೆಳಗಿನ ಉಪಹಾರ ತಪ್ಪಿಸಬೇಡಿರಿ. ಡೋಂಟ್ ಸ್ಕಿಪ್ ಬ್ರೇಕ್ಫಾಸ್ಟ್. ಡೋಂಟ್ ಸ್ಕಿಪ್ ಬ್ರೇಕ್ಫಾಸ್ಟ್ ಎಂದು ಹೇಳಬೇಕು. ಅವಳು ಇನ್ನೂ ತಯಾರಾಗಿಲ್ಲ. ಅವಳು ಇನ್ನೂ ತಯಾರಾಗಿಲ್ಲ. ಶಿ ಈಸ್ ನಾಟ್ ಎಟ್ ರೆಡಿ. ಶಿ ಈಸ್ ನಾಟ್ ಎಟ್ ರೆಡಿ ಎಂದು ಹೇಳಬೇಕು. ಅವಳು ತುಂಬಾ ಪ್ರಸಿದ್ಧಳು. ಅವಳು ತುಂಬಾ ಪ್ರಸಿದ್ಧಳು. ಅಥವಾ ಅವಳು ತುಂಬಾ ಖ್ಯಾತಿ ಹೊಂದಿದ್ದಾಳೆ ಎಂದು ಹೇಳಲು ಶಿ ಈಸ್ ವೆರಿ ಫೇಮಸ್. ಶಿ ಈಸ್ ವೆರಿ ಫೇಮಸ್ ಎಂದು ಹೇಳಬೇಕು. ಅದು ಒಳ್ಳೆಯದೇ? ಅದು ಒಳ್ಳೆಯದೇ? ಇಸ್ ಇಟ್ ಗುಡ್? ಇಸ್ ಇಟ್ ಗುಡ್? ನಾವು ಅದರ ಒಳ್ಳೆಯತನವನ್ನು ಪ್ರಶ್ನೆ ಮಾಡುತ್ತಿದ್ದೇವೆ. ಅದು ಒಳ್ಳೆಯದೋ, ಹೌದೋ, ಅಲ್ಲವೋ ಎಂದು ಕೇಳಲು ಅದು ಒಳ್ಳೆಯದೇ ಅಥವಾ ಈಸ್ ಇಟ್ ಗುಡ್? ಈಸ್ ಇಟ್ ಗುಡ್ ಎಂದು ಕೇಳುತ್ತೇವೆ. ತಾವು ಎಲ್ಲಿರುತ್ತೀರಿ? ತಾವು ಎಲ್ಲಿರುತ್ತೀರಿ? ವೇರ್ ಡು ಯು ಲಿವ್? ವೇರ್ ಡು ಯು ಲಿವ್ ಎಂದು ಕೇಳಬೇಕು. ತಾವು ಎಲ್ಲಿರುತ್ತೀರಿ ಅಥವಾ ತಾವು ಎಲ್ಲಿ ವಾಸಿಸುತ್ತೀರಿ ಎಂದು ಕೇಳಲು ವೇರ್ ಡು ಯು ಲಿವ್ ಎಂದು ಕೇಳಬೇಕು. ತಾವು ಏನು ಮಾಡುತ್ತೀರಿ? ತಾವು ಏನು ಮಾಡುತ್ತೀರಿ? ವಾಟ್ ಡು ಯು ಡೂ? ವಾಟ್ ಡು ಯು ಡೂ ಅಂದರೆ ತಾವು ಏನು ಕೆಲಸ ಮಾಡುತ್ತೀರಿ ಎಂದು ಕೇಳಲು ವಾಟ್ ಡು ಯು ಡೂ ಎಂದು ಕೇಳುತ್ತೇವೆ. ಅವನು ಈಗ ಹೋಗಲೇಬೇಕು. ಅವನು ಈಗ ಹೋಗಲೇಬೇಕು. ಯು ಮಸ್ಟ್ ಗೋ ನೌ. ಯು ಮಸ್ಟ್ ಗೋ ನೌ. ಇದು ತುಂಬಾ ತಡವಾಗಿದೆ. ಇದು ತುಂಬಾ ತಡವಾಗಿದೆ. ಇಟ್ ಇಸ್ ವೆರಿ ಲೇಟ್ ನೌ. ಇಟ್ ಇಸ್ ವೆರಿ ಲೇಟ್ ನೌ.
ಜಾಣತನದಿಂದ ಉತ್ತರಿಸಿರಿ. ಜಾಣತನದಿಂದ ಉತ್ತರಿಸಿರಿ. ಆನ್ಸರ್ ವೈಸ್ಲಿ. ಆನ್ಸರ್ ವೈಸ್ಲಿ. ನನ್ನ ಬಳಿ ಸಮಯವಿಲ್ಲ. ನನ್ನ ಬಳಿ ಸಮಯವಿಲ್ಲ. ಐ ಡೋಂಟ್ ಹ್ಯಾವ್ ಟೈಮ್. ಐ ಡೋಂಟ್ ಹ್ಯಾವ್ ಟೈಮ್ ಎಂದು ಹೇಳಬೇಕು. ನನಗೆ ಎಲ್ಲವೂ ಗೊತ್ತು. ನನಗೆ ಎಲ್ಲವೂ ಗೊತ್ತು. ಐ ನೋ ಎವ್ರಿಥಿಂಗ್. ಐ ನೋ ಎವ್ರಿಥಿಂಗ್ ಎಂದು ಹೇಳಬೇಕು. ಒಂದು ಗ್ಲಾಸ್ ಹಾಲನ್ನು ತನ್ನಿರಿ. ಒಂದು ಗ್ಲಾಸ್ ಹಾಲನ್ನು ತನ್ನಿರಿ. ಬ್ರಿಂಗ್ ಎ ಗ್ಲಾಸ್ ಆಫ್ ಮಿಲ್ಕ್. ಬ್ರಿಂಗ್ ಎ ಗ್ಲಾಸ್ ಆಫ್ ಮಿಲ್ಕ್ ಎಂದು ಹೇಳಬೇಕು. ಹಾಸ್ಯ ಮಾಡಬೇಡಿರಿ. ಹಾಸ್ಯ ಮಾಡಬೇಡಿರಿ ಅಥವಾ ಜೋಕ್ ಮಾಡಬೇಡಿರಿ ಎಂದು ಹೇಳುತ್ತೇವಲ್ಲ, ಅದಕ್ಕೆ ಇಂಗ್ಲಿಷ್ನಲ್ಲಿ ಡೋಂಟ್ ಜೋಕ್. ಡೋಂಟ್ ಜೋಕ್ ಎಂದು ಹೇಳಬೇಕು. ನೀವು ಕೆಲಸ ಮಾಡುವಿರೇ. ನೀವು ಕೆಲಸ ಮಾಡುವಿರೇ. ಡು ಯು ವರ್ಕ್. ಡು ಯು ವರ್ಕ್. ನೀವು ಕೆಲಸ ಮಾಡುವಿರೇ ಅಥವಾ ನೀವು ಸ್ಟೂಡೆಂಟು ಅಥವಾ ನೌಕರಿಗೆ ಹೋಗೋರು ಎಂದು ಕೇಳಲು ಡು ಯು ವರ್ಕ್, ನೀವು ಕೆಲಸ ಮಾಡ್ತೀರಾ ಅಂತ ಕೇಳುತ್ತೇವೆ. ನೀವು ಕೆಲಸ ಮಾಡುವಿರೇ. ನೀವು ಕೆಲಸ ಮಾಡುವಿರೇ ಎಂದು ಕೇಳಲು ಡು ಯು ವರ್ಕ್. ಡು ಯು ವರ್ಕ್ ಎಂದು ಕೇಳಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಇಂಗ್ಲಿಷ್ ಕಲಿಯುತ್ತಿರುವ ಸ್ನೇಹಿತರು ಹಾಗೂ ಕುಟುಂಬದವರಿಗೆ ಶೇರ್ ಮಾಡಿ, ಹಾಗೂ ನನ್ನ ಈ ಇಂಗ್ಲಿಷ್ ಮತ್ತು ಎವ್ರಿಥಿಂಗ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿರಿ. ಸ್ನೇಹಿತರೆ, ನೀವು ಈಗ 100 ಅಮೂಲ್ಯವಾದ ದೈನಂದಿನ ವಾಕ್ಯಗಳನ್ನು ಕಲಿತಿದ್ದೀರಿ. ಬರೀ ನೋಡಿ ಸುಮ್ಮನಾಗಬೇಡಿ. ಇಂದಿನಿಂದಲೇ ಈ ವಾಕ್ಯಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಬಳಸಲು ಪ್ರಾರಂಭಿಸಿ. ಈ ಇಂಗ್ಲಿಷ್ ಪಾಠದಲ್ಲಿ ಕೆಲವೊಂದು ಸಾರಿ ಅತಿ ಚಿಕ್ಕ ವಾಕ್ಯಗಳನ್ನು ನಾನು ತಮ್ಮ ಗಮನಕ್ಕೆ ತಂದಿದ್ದೇನೆ. ಅಂಥ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಪ್ರತಿನಿತ್ಯ ಬಳಸಲು ಪ್ರಾರಂಭಿಸಿರಿ. ನೀವು ಸುಲಭವಾಗಿ ಇಂಗ್ಲಿಷ್ ಕಲಿಯುತ್ತೀರಿ. ಸ್ನೇಹಿತರೆ, ತಪ್ಪದೆ ನನ್ನ ಮುಂದಿನ ವಿಡಿಯೋಗಳನ್ನು ನೋಡಿ ಇಂಗ್ಲಿಷ್ ಕಲಿಯಿರಿ. ಥ್ಯಾಂಕ್ ಯು.